10ನೇ ತರಗತಿಯ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನುವ ಪರಿಕಲ್ಪನೆಯನ್ನು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ವಿಜ್ಞಾನ ಶಿಕ್ಷಕರೊಬ್ಬರು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಥೆಯನ್ನು ಹೇಳ್ತಾ ಇದ್ರು. ಏನು ಅಂದರೆ, ಡೆನ್ಮಾರ್ಕ್ ದೇಶದ ನಗರದಲ್ಲಿ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್, ಇಲ್ಲಿ ತಾವು ಅವರ ಭಾವಚಿತ್ರವನ್ನು ಕೂಡ ಇಲ್ಲಿ ಕಾಣಬಹುದು. ಇವರೇ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್ ಎಂಬ ವಿಜ್ಞಾನಿ ಇದ್ದರು. ಒಂದು ದಿನ ಅವರು ತಮ್ಮ ಪ್ರಯೋಗಶಾಲೆಯಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡ್ತಾ ಇದ್ದರು. ಆಗ ಅವರ ಪ್ರಯೋಗಕ್ಕಾಗಿ ಬಳಸುತ್ತಿದ್ದ ವಿದ್ಯುತ್ ಪ್ರವಾಹ ಇರುವಂತಹ ಒಂದು ವಾಹಕ ತಂತಿಯು ಸ್ವಲ್ಪ ದೂರದಲ್ಲಿದ್ದ ದಿಕ್ಸೂಚಿಯನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಇದರಿಂದ ತುಂಬ ಆಶ್ಚರ್ಯಚಕಿತರಾದರು ವಿಜ್ಞಾನಿ. ನಂತರ ಉದ್ದೇಶಪೂರ್ವಕವಾಗಿ ವಾಹಕ ತಂತಿಯಲ್ಲಿ ವಿದ್ಯುತ್ತನ್ನು ಹರಿಸಿ ಅದರ ಕೆಳಗೆ ದಿಕ್ಸೂಚಿಯನ್ನು ಇಟ್ಟಾಗ ಅದು ಮತ್ತೆ ಸ್ಥಾನಪಲ್ಲಟ ಹೊಂದುವುದನ್ನು ನೋಡಿದರು ಆ ವಿಜ್ಞಾನಿ. ಅಬ್ಬಾ, ಏನು ವಿಚಿತ್ರ! ಕಾಂತಸೂಚಿ ಸ್ಥಾನಪಲ್ಲಟ ಹೊಂದಬೇಕಾದರೆ ಇನ್ನೊಂದು ಕಾಂತವೇ ಬೇಕು. ಆದರೆ ಇಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕ ತಂತಿ ಕಾಂತಸೂಜಿಯನ್ನು ಹೇಗೆ ಸ್ಥಾನಪಲ್ಲಟಗೊಳಿಸುತ್ತಿದೆ ಎಂದು ಚಿಂತನೆ ಮಾಡ್ತಾ ಹೋದರು. ಇದರಿಂದ ಮುಂದೆ ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ. ವಿದ್ಯುತ್ ಶಕ್ತಿ ಮತ್ತು ಕಾಂತತೆಗಳು ಪರಸ್ಪರ ಸಂಬಂಧ ಹೊಂದಿವೆ ಎಂಬುದನ್ನು ಜಗತ್ತಿಗೆ ತೋರಿಸಿದರು ಈ ಮಹಾನ್ ವಿಜ್ಞಾನಿ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್. ನಂತರ ಇವರು ಮೈಕಲ್ ಫ್ಯಾರಡೆ ಅನ್ನುವಂಥ ಒಬ್ಬ ಮಹಾನ್ ವಿಜ್ಞಾನಿ ಬರ್ತಾರೆ. ಇವರ ನಂತರ ಇಲ್ಲಿ ನೋಡ್ಬೋದು, ಇವರೇ ಮೈಕಲ್ ಫ್ಯಾರಡೆ. ಇವರು ಒಂದು ಮಹಾನ್ ಚಿಂತನೆಗೆ ಇಳಿದರು. ಇವರೇನು ಮಾಡಿದರು ಅಂತಂದರೆ, ಮೈಕಲ್ ಫ್ಯಾರಡೆ ವಿದ್ಯುತ್ನಿಂದ ಕಾಂತಕ್ಷೇತ್ರ ಉಂಟಾಗುವುದಾದರೆ ಕಾಂತಕ್ಷೇತ್ರದಿಂದಲೂ ವಿದ್ಯುತ್ ಕ್ಷೇತ್ರ ಏಕೆ ಉಂಟಾಗಲಾರದು ಎಂಬ ಪ್ರಶ್ನೆಯನ್ನು ಇವರು ಕೇಳಿಕೊಳ್ತಾರೆ. ಮಕ್ಕಳೇ, ಇದಕ್ಕೆ ಸಂಬಂಧಿಸಿದಂಥ ಒಂದು ಕಥೆಯನ್ನು ಹೇಳ್ತೇನೆ ನೋಡಿ ಎಂದು ಶಿಕ್ಷಕರು ಹೇಳ್ತಾ ಹೋಗ್ತಾರೆ. ಒಂದಾನೊಂದು ಕಾಲದಲ್ಲಿ ಮ್ಯಾಗ್ನಮ್ ಎಂಬ ಮ್ಯಾಗ್ನೆಟ್ ಮತ್ತು ಕೋಯಲ್ ಎಂಬ ವಾಹಕ ತಂತಿಯ ಸುರುಳಿ ಹಾಗೂ ಅದಕ್ಕೆ ಜೋಡಿಸಿರುವ ಒಂದು ಚಿಕ್ಕ ಬಲ್ಬ್ಗಳಿದ್ದವು. ಕೋಯಲ್ ಎಂಬ ವಾಹಕ ತಂತಿ ತುಂಬ ಶಾಂತವಾಗಿತ್ತು, ಕಾರಣ ಅದರೊಳಗೆ ವಿದ್ಯುತ್ತು ಇರಲಿಲ್ಲ. ಆದರೆ ಒಂದು ದಿನ ಏನಾಗತ್ತೆ ಅಂದರೆ, ಅಕಸ್ಮಾತ್ತಾಗಿ ಮ್ಯಾಗ್ನಮ್ ಎಂಬ ಮ್ಯಾಗ್ನೆಟ್ ಕೋಯಲ್ ವಾಹಕ ತಂತಿಯ ಹತ್ತಿರ ಚಲಿಸ್ತಾ ಹೋಗತ್ತೆ. ಆಗ ಅಚ್ಚರಿಯೊಂದು ಕಾದಿತ್ತು. ಕೋಯಲ್ ಹೋ ಹಾ ನನ್ನೊಳಗೆ ವಿದ್ಯುತ್ ಹರಿಯುತ್ತಿದೆ ಎಂದು ಹೇಳತೊಡಗಿತ್ತು. ತಕ್ಷಣದಲ್ಲಿ ಅದಕ್ಕೆ ಜೋಡಿಸಿದ್ದ ಸನ್ ಬಲ್ಬ್ ಕೂಡ ಬೆಳಗತೊಡಗಿತ್ತು. ಇದನ್ನೆಲ್ಲ ಕೇಳಿದ ಮಕ್ಕಳು ಆಶ್ಚರ್ಯಗೊಂಡು, ಅಬ್ಬಾ, ಏನಿದು, ಬ್ಯಾಟ್ರಿ ಇಲ್ಲದೆ ವಿದ್ಯುತ್ ಹೇಗೆ ಬಂದಿತು ಎಂದು ಪ್ರಶ್ನಿಸಿದರು. ಆಗ ವಿಜ್ಞಾನ ಶಿಕ್ಷಕರು, ನೋಡಿ ಮಕ್ಕಳೇ, ಒಂದು ಮ್ಯಾಗ್ನಮ್ ಎಂಬ ಮ್ಯಾಗ್ನೆಟ್ ಕೋಯಲ್ ಎಂಬ ವಾಹಕ ತಂತಿಯ ಹತ್ತಿರ ಚಲಿಸಿದಾಗ ಅದರೊಳಗೆ ವಿದ್ಯುತ್ ಹರಿಯುತ್ತದೆ. ಇದನ್ನೇ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದು ಕರೆಯುತ್ತೇವೆ. ಮುಂದುವರೆದು ವಿಜ್ಞಾನ ಶಿಕ್ಷಕರು, ಮಕ್ಕಳೇ, ಈ ಮ್ಯಾಗ್ನಮ್ ಎಂಬ ಮ್ಯಾಗ್ನೆಟ್ ವೇಗವಾಗಿ ಚಲಿಸಿದಾಗ ಬಲ್ಬ್ ಕೂಡ ಹೆಚ್ಚು ಪ್ರಕಾಶಮಾನವಾಗಿ ಉರಿಯುತ್ತದೆ. ಮ್ಯಾಗ್ನಮ್ ಎಂಬ ಮ್ಯಾಗ್ನೆಟ್ ಚಲಿಸದೆ ಅದು ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಅಥವಾ ನಿಂತ್ಕೊಂಡಾಗ ಬಲ್ಬ್ ಕೂಡ ಉರಿಯುವುದನ್ನು ನಿಲ್ಲಿಸತ್ತೆ. ಹೀಗಾಗಿ ಕಾಂತಕ್ಷೇತ್ರದಲ್ಲಿ ಬದಲಾವಣೆ ಉಂಟಾದರೆ ವಿದ್ಯುತ್ ಪ್ರೇರಿತವಾಗುತ್ತದೆ. ಮ್ಯಾಗ್ನೆಟ್ ಅಥವಾ ವಾಹಕ ತಂತಿ ಎರಡರಲ್ಲಿ ಒಂದಾದರೂ ಕೂಡ ಚಲಿಸುವುದು ತುಂಬ ಅಗತ್ಯವಾಗಿದೆ ಎಂಬ ನಿರ್ಣಯಕ್ಕೆ ವಿಜ್ಞಾನಿ ಬರುತ್ತಾರೆ ಎಂದು ಶಿಕ್ಷಕರು ಒಂದು ಕಥೆಯನ್ನು ಮಕ್ಕಳಿಗೆ ಹೇಳ್ತಾರೆ. ಈ ಕಥೆಯನ್ನು ಕೇಳಿದ ನಂತರ ವಿದ್ಯಾರ್ಥಿಗಳು, ಸರ್,
ಈ ವಿದ್ಯುತ್ಕಾಂತೀಯ ಪ್ರೇರಣೆಯ ಮಹತ್ವವೇನು? ಈ ಸಂಶೋಧನೆಯಿಂದ ಮುಂದೆ ಯಾವ ಯಾವ ಬದಲಾವಣೆಗಳನ್ನು ಜಗತ್ತು ಕಂಡಿತು ಎಂದು ಪ್ರಶ್ನಿಸುತ್ತಾರೆ. ಆಗ ವಿಜ್ಞಾನ ಶಿಕ್ಷಕರು ಆ ಸಂಶೋಧನೆಯ ಮಹತ್ವವನ್ನು ವಿವರಿಸಿದರು. ಮಕ್ಕಳೇ, ಒಂದು ವೇಳೆ ವಿದ್ಯುತ್ಕಾಂತೀಯ ಪ್ರೇರಣೆಯ ಆವಿಷ್ಕಾರ ಆಗದೇ ಹೋಗಿದ್ದರೆ ವಿದ್ಯುತ್ ಉತ್ಪಾದನೆ ಸಾಧ್ಯವಾಗುತ್ತಿರಲಿಲ್ಲ. ಅಂದರೆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು, ಅದು ಜಲ ವಿದ್ಯುತ್ ಇರ್ಬೋದು, ಉಷ್ಣ ವಿದ್ಯುತ್, ಅಣು ವಿದ್ಯುತ್ ಅಥವಾ ಪವನ ವಿದ್ಯುತ್, ಎಲ್ಲವೂ ಕೂಡ ವಿದ್ಯುತ್ ಕಾಂತೀಯ ಪ್ರೇರಣೆ ಮೇಲೆಯೇ ಅವಲಂಬಿತವಾಗಿವೆ. ವಿದ್ಯುತ್ ಕಾಂತೀಯ ಪ್ರೇರಣೆ ಇಲ್ಲದಿದ್ದರೆ ವಿದ್ಯುತ್ ಉತ್ಪಾದನೆಯೇ ಆಗುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಜನರೇಟರ್ಗಳು ಕೂಡ ಕಾರ್ಯನಿರ್ವಹಿಸುವುದಿಲ್ಲ. ಏಕೆಂದರೆ ಜನರೇಟರ್ಗಳು ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದಲೇ ವಿದ್ಯುತ್ತನ್ನು ಉತ್ಪಾದಿಸುತ್ತವೆ. ಅವು ಇಲ್ಲದೇ ಇದ್ದರೆ ಮನೆಗಳು, ಆಸ್ಪತ್ರೆಗಳು, ಕೈಗಾರಿಕೆಗಳಿಗೆ ವಿದ್ಯುತ್ ಸಿಗುತ್ತಿರಲಿಲ್ಲ. ಟ್ರಾನ್ಸ್ಫಾರ್ಮರ್ಗಳು ಕೆಲಸ ಮಾಡುವುದಿಲ್ಲ. ವಿದ್ಯುತ್ ವೋಲ್ಟೇಜ್ ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಸಾಧ್ಯವಿಲ್ಲ. ದೂರ ದೂರಕ್ಕೆ ವಿದ್ಯುತ್ ಸಾಗಣೆ ಅಸಾಧ್ಯ. ವಿದ್ಯುತ್ ಮೋಟಾರ್ಗಳು ನಿಲ್ಲುತ್ತವೆ. ಫ್ಯಾನು, ನೀರಿನ ಪಂಪ್, ವಾಷಿಂಗ್ ಮಷೀನ್, ಲಿಫ್ಟ್ಗಳು ಎಲ್ಲವೂ ಕೂಡ ಮೋಟಾರ್ಗಳ ಮೇಲೆ ಅವಲಂಬಿತ. ವಿದ್ಯುತ್ ಕಾಂತೀಯ ಪ್ರೇರಣೆ ಇಲ್ಲದಿದ್ದರೆ ಈ ಎಲ್ಲ ಸಾಧನಗಳು ಕಾರ್ಯನಿರ್ವಹಿಸುವುದಿಲ್ಲ. ಸಂವಹನ ವ್ಯವಸ್ಥೆಗಳು ಕುಸಿಯುತ್ತವೆ. ರೇಡಿಯೋ, ಟಿವಿ, ಮೊಬೈಲ್, ಇಂಟರ್ನೆಟ್ ಎಲ್ಲವೂ ವಿದ್ಯುತ್ ಕಾಂತೀಯ ಅಲೆಗಳ ಮೇಲೆ ನಿಂತಿವೆ. ವಿದ್ಯುತ್ ಕಾಂತೀಯ ಪ್ರೇರಣೆ ಇಲ್ಲದಿದ್ದರೆ ಸಂವಹನ ವ್ಯವಸ್ಥೆಗಳು ಸಂಪೂರ್ಣವಾಗಿ ನಿಂತು ಹೋಗ್ತವೆ. ದೈನಂದಿನ ಜೀವನದ ಮೇಲೆ ಪರಿಣಾಮ. ವಿದ್ಯುತ್ ಬೆಳಕು ಇಲ್ಲ, ಎಲೆಕ್ಟ್ರಿಕ್ ಟ್ರೈನ್, ಎಲೆಕ್ಟ್ರಿಕ್ ವಾಹನಗಳು, MRI ಸ್ಕ್ಯಾನರ್, ಫ್ರಿಡ್ಜ್, ಕಂಪ್ಯೂಟರ್, ಮೊಬೈಲ್ ಇವೆಲ್ಲವೂ ಕೂಡ ನೀವು ಕಲ್ಪಿಸಿಕೊಳ್ಳುವುದು ಅಸಾಧ್ಯದ ಮಾತು. ಇವ್ಯಾವೂ ಕೂಡ ಇರ್ತಿರಲಿಲ್ಲ. ಆಧುನಿಕ ಜೀವನವು ವಿದ್ಯುತ್ ಇಲ್ಲದ ಹಳೆಯ ಯುಗಕ್ಕೆ ಹಿಂದಿರುಗುತ್ತದೆ ಎಂದು ಹೇಳಬಹುದು ಎಂದರು ಶಿಕ್ಷಕರು. ಒಟ್ಟಾರೆಯಾಗಿ ವಿದ್ಯುತ್ ಕಾಂತೀಯ ಪ್ರೇರಣೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಹೃದಯವಾಗಿದೆ. ಇದು ಇಲ್ಲದಿದ್ದರೆ ವಿದ್ಯುತ್ ಉತ್ಪಾದನೆ, ಸಂವಹನ, ಕೈಗಾರಿಕೆ ಯಾವುದೂ ಸಾಧ್ಯವಿಲ್ಲ. ಆದ್ದರಿಂದ ವಿದ್ಯುತ್ ಕಾಂತೀಯ ಪ್ರೇರಣೆ ನಮ್ಮ ಜೀವನಕ್ಕೆ ಅತ್ಯಂತ ಅಗತ್ಯವಾದ ವೈಜ್ಞಾನಿಕ ತತ್ವವಾಗಿದೆ ಎಂಬ ಸಂದೇಶವನ್ನು ವಿಜ್ಞಾನ ಶಿಕ್ಷಕರು ಈ ಕಥೆಯ ಮೂಲಕ ನೀಡ್ತಾರೆ. ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಹಲವಾರು ಕಥೆಗಳನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು.